ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ನೋಡಿದ್ರಲ್ಲ ಯಾವ ರೀತಿ ಅದೀವಿ ಕಿಲಾಡಿ ಜೋಡಿಗಳು ಮದುವೆ ಮಾಡಿ ಎಲ್ಲ ಅವ್ರವ್ರ ಜೀವನಗ ಅವರಿಗೆ ಹೊಸ ಜೀವನಗ ಅವರಿಗೆ ಕಾಲಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಅವ್ರದ್ದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ನಿಮಗೆ ಲಾಗ್ ತೊಗೊಂಡ್ಬರ್ತಾ ಇದ್ದೀವಿ. ಮತ್ತು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಮತ್ತು ನಮ್ಮ ಮನೆ ಒಳಗೆ ಗೊತ್ತದ ನಿಮ್ಗೆ ಯಾರು ಬಂದಾರೆ, ಸಣ್ಣ ಸಣ್ಣ ಬೆಕ್ಕಿನ ಮರಿಗಳು ಬಂದಾವ. ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಬೆಕ್ಕಿನ ಮರಿ ಅಂದ್ರೆ ಎಷ್ಟು ಇಷ್ಟ ನಿಮಗಂತ ಹೇಳಿ ನಮಗೆ ನೋಡಿದ್ರೆ ಎಷ್ಟು ಇದಾಗ್ತಾ ಇದೆ. ಎಷ್ಟೋ ಜನ ಬೆಕ್ಕಂದ್ರೆ ಇಷ್ಟನ ಆಗಲ್ಲ, ಬೆಕ್ಕ ನೋಡಿದ್ರೆ ಯಾವ ರೀತಿ ಮಾಡ್ತಾರೆ ಅಂಥವ್ರಿಗೆ ನೀವು ಮಾದರಿ ಇದ್ದೀರಾ. ನಮಗಂತೂ ಭಾಳ ಒಂದು ಶಾರ್ಟ್ಸ್ ಬೆಕ್ಕಿಂದ ಮರಿಗಳಿಂದ 1,00,000 ನೋಡಿದ್ದೀರಾ, ಮತ್ತು ಸಬ್ಸ್ಕ್ರೈಬರು ಆಗಿದ್ದೀರಾ, ಮತ್ತು ಕಮೆಂಟು ಮಾಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ ನಮಗೆ ಬೆಕ್ಕಂದ್ರೆ ಭಾಳ ಪ್ರಾಣ. ಆಮೇಲೆ ನಮ್ಮ ಮಗಳು ಹಿಂಗೆ ಬೆಕ್ಕಗೆ ನಿಮ್ಮ ಮಗಳು ಹೆಂಗೆ ಮಾಡ್ತಾಳಲ್ಲ ಅಷ್ಟು ಪ್ರೀತಿ ಮಾಡ್ತಾಳು ಅಂತ ಹೇಳ್ತಾ ಇದ್ದೀರಾ. ಎಷ್ಟು ನೀವು ಎಲ್ಲ ಎನಿಮಲ್ಸ್ ಮೇಲೆ ಎಷ್ಟು ಕಾಳಜಿ ಮಾಡ್ತೀರಾ ಅಂತ ಕೇಳಿ ಖುಷಿ ಆಗ್ತದೆ. ಅದೇ ರೀತಿ ನಮ್ಮ ಅತ್ತೆಯವ್ರು ಬಂದಾಗೂ ಹಂಗೆ ಮಾಡಿದ್ರಿ. ಎಷ್ಟು ನಮ್ಮ ಅತ್ತೆಯವ್ರಿಗೆ ನೀವು ಎಲ್ಲ ಕಾಳಜಿ ತೊಗೊಂಡ್ರಿ. ಒಂದು ತಾಯಿ ಅಂದ್ರೆ ಯಾವ ರೀತಿ ಇರ್ತದೆ, ತಾಯಿಗೆ ಯಾವ ರೀತಿ ನೋಡ್ಕೊಳ್ಳೋದು ನಮ್ಗೆ ಹೇಳಿದ್ರಿ. ಮತ್ತೀಗ ಬೆಕ್ಕ ಬಂದದ, ಬೆಕ್ಕಿಂದು ಹಂಗೆ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಸೋಮವಾರ ಗೊತ್ತದ ನಿಮ್ಗೆ, ರಜೆ ದಿನ ಆದಮೇಲೆ ಸೋಮವಾರ ಭಾಳಷ್ಟು ಮನೆಯೊಳಗೆ ಕೆಲಸಗಳು ಇರ್ತಾವೆ. ಮತ್ತು ಅವೆಲ್ಲ ಕೆಲಸಗಳು ನಡೆದಾವ, ಡಬ್ಬ ಕಟ್ಟೋದು ಅದು ಇದು. ಮತ್ತು ಯಾರು ಬಂದಿದ್ದಾರೆ ಗೊತ್ತದಲ್ಲ ನಿಮ್ಗೆ, ನಮ್ಮ ಮನೆ ಮಗಳು. ನಮ್ಮ ಮನೆಯೊಳಗೆ ಮಗಳು ಅನ್ನೋಕ್ಕಿಂತಲೂ ಮಗಾನೇ ಅವ್ರು ನಮ್ಮ ಜೊತೆ. ನಮ್ಮ ಮನೆಯವರ ಜೊತೆ ಒಂದು ತಾಯಿ ಅಕ್ಕ ಎಲ್ಲನೂ ಅದಾರ ಅವ್ರ ನಿನ್ನೆ ಬ್ರದರ್ಸ್ ಡೇ ಮಾಡಿದ್ರು. ಎಷ್ಟು ಖುಷಿ ಆಯಿತು ಆ ಶಾರ್ಟ್ಸ್ ನೋಡತ್ಲೆ. ನನಗಂತೂ ಅವ್ರ ಕಣ್ಣಾಗ ನೀರು ನೋಡಿ ನನಗೆ ಎಷ್ಟೊಂದು ಇದಾಯಿತು. ಅವ್ರ ಬಾಂಧವ್ಯ ಯಾವ ರೀತಿ ಅದ ಅಂತ ಹೇಳಿ ನನಗೆ ಖುಷಿ ಆಗತ್ತದ. ಅವ್ರಿಬ್ರದ್ದು ಅಟ್ಯಾಚ್ಮೆಂಟ್ನ ಹಂಗೆ ಇಟ್ಟಿದ್ದೀನಿ. ಯಾಕಂದ್ರೆ ಅದು ಅಣ್ಣ ತಂಗಿ ಇರ್ತಾರಲ್ಲ, ಅವ್ರು ಭಾಳ ಸ್ಪೆಷಲ್ ಇರ್ತಾರೆ. ಅವ್ರ ಬಾಂಧವ್ಯ ನಾವು ಯಾವಾಗಲೂ ನಿಜ ಹೇಳ್ಬೇಕಂದ್ರೆ ಗಟ್ಟಿಯಾಗಿ ಇಡಬೇಕು. ಅವರ ಆತ್ಮ ಮತ್ತು ಅವ್ರ ಕರಳ ಅದ ಹಿಂಗೆ ಜಗ್ತಾ ಇರ್ತಾವ, ಒಬ್ರಿಗೊಬ್ರಿಗೆ ಇದಾಗ್ತಾ ಇರ್ತೈತಿ. ಹಾಂ ಅವ್ರದ್ದು ಇರ್ತದೆ. ಯಾಕಂದ್ರೆ ಆ ಅಟ್ಯಾಚ್ಮೆಂಟ್ ಇರ್ತದೆ. ಇವ್ರು ನೋಡಿ ಬನ್ನಿ ಇಲ್ಲಿ ಮಾತಾಡೋರಿ ಅಭಿಮಾನಿಗಳು. ಏನು ಜಿಮ್ಮಿಗೆ ಹೋಗಿ ಪೂರ್ತಿ ಪೈಲ್ವಾನ ಆಗ್ತಾ ಇದಾರೆ ನೋಡಿ ನಮ್ಮ ಮನೆಯವ್ರ. ಏನು ಜಿಮ್ ಬೆಳಿಗ್ಗೆ ಹೋಗ್ತಾರಲ್ಲ 1 ತಾಸು ಮಟ ಫುಲ್, ಏನು ಹೇಳೋದನೇ ಇಲ್ಲದ ರೀ. ಬನ್ನಿ ಇಲ್ಲಿ ಮಾತಾಡ್ಬರಿ, ಸ್ವಲ್ಪ ಅಭಿಮಾನಿಗಳಿಗೆ ಹೇಳ್ಬರಿ. ಏನು ಬಾಡಿ ಬಿಲ್ಡರ್ ಆದಂಗೆ ಆಗ್ಬಿಟ್ಟಾರೆ ನಮ್ಮ ಯಜಮಾನ್ರು. ಈಗ ಜಿಮ್ಗೆ ಏನು ಶುರು ಮಾಡಿದಾರಲ್ಲ ಅವಾಗಿಂದ ಈಗೆಲ್ಲ ಏನಿಲ್ಲ, ಆರಾಮ್ನೂ ಅದಾರ, ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾನು ಇವತ್ತು ಏನೇನು ಮಾಡಿದ್ದೀನಿ, ಏನೇನು ತಿಂಡಿ ನಮ್ಮ ಮನೆ ಒಳಗದ, ಇವತ್ತಿನ ದಿನ ಒಳಗೆ ಏನು ಮಾಡ್ತೀನಿ. ಮತ್ತು ಮೌಸಿ ಊರಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವ್ರಿಗೆ ಸ್ವಲ್ಪ ಹೇಳ್ರಿ, ಒಂದು ಸ್ವಲ್ಪ ದಿನ ಇರ್ರಿ ಆರಾಮಾಗಿ. ಯಾಕೆ ಹಂಗೆ ಮಾಡ್ತಾ ಇದ್ದೀರಾ ಅಂತ ನೀವು ಸ್ವಲ್ಪ ಅಭಿಮಾನಿಗಳಿಗೆ ಹೇಳ್ರಿ. ಒಂದು ಸ್ವಲ್ಪ ಬಂದಾರಂದ್ಮೇಲೆ ನಮಗೂ ಎಷ್ಟು ಖುಷಿ ಆಗ್ತದೆ. ಮನಸ್ಸುಗಳ ಬಿಚ್ಚಿ ಮಾತಾಡೋದಿರ್ತದೆ, ಮನಸ್ಸೊಳಗಿಂದ ಹೇಳ್ಕೊಳ್ಳೋದಿರ್ತದೆ. ಎಷ್ಟು ಖುಷಿ ಇರ್ತದೆ. ಅವ್ರು ಮಾತಾಡ್ತಾರೆ, ನಾವು ಮಾತಾಡೋದಿರ್ತದೆ. ಆ ರೀತಿ ಇರ್ತಾವ. ಮತ್ತು ಈಗ ನಾ ಹೋಗ್ತೇನೆ, ಮತ್ತೆ ಬರ್ತೇನೆ, ನಾ ಹೋಗ್ತೇನೆ. ಅಜ್ಜಿ ಬರೋರು ಅದಾರೀಗ, ಅವ್ರ ದಾರಿ ಕಾಯ್ತಾ ಇದ್ದೀರಾ ನೀವೆಲ್ಲ ಅಂತ ಗೊತ್ತದ. ಅವ್ರು ಬಂದ ಮೇಲೆ ಮತ್ತೆ ಮನೆ ಒಳಗೆ ನಿಮಗೆ ಗೊತ್ತದ ಯಾವ ರೀತಿ ವಾತಾವರಣ ಇರ್ತದಂತ. ಅದಕ್ಕೆ ಆ ಮನೆ ಮಗು, ಸಣ್ಣ ಪುಟಾಣಿ ಮಗು ಮನೆಗೆ ಬರ್ತಾ ಇದೆ. ಅವ್ರಿಗೂ ಸ್ವಾಗತ ಮಾಡೋಣ. ಈಗ ಸದ್ಯಾಗ ಒಂದು ಸ್ವಲ್ಪ ಏನಾದರೂ ಹೊಟ್ಟಿಗೆ ಹಾಕೊಳ್ಳೋಣ. ಟೈಮ್ ಬೇರೆ ಆಗೈತಿ, ನಡೀರೀಗ ಹಸು ಬೇರೆ ಆಗೈತಿ. ಅಪ್ಪು ಡ್ಯೂಟಿಗೆ ಹೋದ. ಅವನು ಬೆಳಿಗ್ಗೆ ಬೇಗ ಇತ್ತಂತ. ಇಂಟರ್ನ್ಶಿಪ್ ಮುಗಿಯಾಕ ಬಂದ್ಮೇಲೆ ಗೊತ್ತದ ನಿಮ್ಗೆ. ನಮಸ್ಕಾರ ಅಭಿಮಾನಿಗಳೇ, ಶುಭ ಮುಂಜಾನೆ ತಮಗೆಲ್ಲರಿಗೂ. ಸೋಮವಾರದ ಬಸವ ಬೆಳಗಿನ ತಮಗೆಲ್ಲರಿಗೂ ವಂದನೆಗಳು. ಇವತ್ತಿನ ದಿನಚರಿ ಪ್ರಾರಂಭವಾಗಿದೆ. ನಿನ್ನೆ ಧಾರವಾಡಕ್ಕೆ ಹೋಗಿ ಬಂದ್ವಿ, ನಾನು ಮತ್ತು ನನ್ನ ಮಗ. ಆಮೇಲೆ ಇವತ್ತಿನ ದಿನಚರಿ ನಾನು ಜಿಮ್ 5 ಹೋಗಿ ಬಂದೆ. ಆಮೇಲೆ ಬೆಳಗ್ಗೆನೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು, ಮತ್ತೆ ತಿಂಡಿ ಮಾಡ್ಕೊಂಡು, ಮತ್ತೆ ಏನೇನು ನೋಡ್ಕೊಂಡು ಹೊರಗಡೆ ಹೋಗಿ ಬರ್ತೀವಿ. ಬೆಳಿಗ್ಗೆ ಕೂಡಲೇ ಅವ್ರಿಗೆ ಸ್ನಾನ ಬೇಕು. ಸ್ನಾನ ಮಾಡಿ ರೆಡಿಯಾಗಿ ಅವ್ರವ್ರದ್ದು ಎಷ್ಟು ಕರೆಕ್ಟ್ ಮಾಡ್ತಿರ್ತಾರೆ. ಒಂದು ಸ್ವಲ್ಪ ಆಲಸ್ ಅನ್ನೋದು ಅವ್ರೊಳಗೆ ಇರೋಲ್ಲ. ಮೊದಲು ಬೆಳಿಗ್ಗೆ ಹೇಳೋದು, ತಮ್ಮ ಕೆಲಸಗಳು ಮುಗಿಸ್ಕೊಳ್ಳೋದು. ಇವತ್ತು ಸೋಮವಾರ, ಮೌಸಿಂದ ಏನು ಸ್ಪೆಷಲ್ ಅಂದರೆ ಸೋಮವಾರ ದಿನ ತಲೆ ಸ್ನಾನ ಮಾಡ್ಕೊಳ್ಳೋದು. ತಲೆ ಸ್ನಾನ ಮಾಡಿಕೊಂಡು ಪ್ರತಿ ವಾರಕ್ಕೆ ಅವ್ರು ಮಾಡ್ತಾರೆ. ಆಮೇಲೆ ಮುಂಚೆ ನಾವು ಹೊಸವಾಗಿ ಮದುವೆಗೆ ಬಂದಾಗ ನಾನು ನೋಡಿದ್ದೆ, ಮೌಸಿ ಉಪವಾಸ ಮಾಡ್ತಿದ್ರು. ಶ್ರೀ ಮಂಜುನಾಥ ಧರ್ಮಸ್ಥಳ ಅವ್ರು ಉಪವಾಸ ಮಾಡ್ತಿದ್ರು. ಅದು ನನಗೆ ಗೊತ್ತಿತ್ತು. ಈಗ ನಾವು ಬೇಡ, ಶುಗರ್ ಎಲ್ಲ ಬಂದೈತೆ ಅಂತ ಹೇಳಿ ಅವ್ರಿಗೆಲ್ಲ ಅದು ಮಾಡೋಕೆ ಇದು ಮಾಡಿದ್ದೀವಿ. ಆಮೇಲೆ ನಮ್ಮ ಜೊತೆ ಅಂತೂ ಭಾಳ ಖುಷಿಯಿಂದ ಇರ್ತಾರೆ ಅವ್ರೆ. ಆಮೇಲೆ ಇವ್ರಿಗೆ ಬೆನ್ನ ಹಿಂದೆ ನೋಡಿ ಡ್ಯಾನ್ಸ್ ಮಾಡ್ತೈತೆ. ಅವ್ರಿಗೇನೋ ಅಕ್ಕ ಅಮ್ಮ ಎಲ್ಲ ಬಂದು ಬಳಗ ಅಂದ್ರೆ ಅವ್ರಿಗೆ ಭಾಳ ಇಷ್ಟ. ಅದ್ರ ಜೊತೆ ನಮಗೂ ಅಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ಮನೆಗೆ ಸ್ಪೆಷಲ್ ತಿಂಡಿ ಅಲ್ಲ, ಖರೆ ಹೇಳ್ರಿ, ಮತ್ತೇನು ಸ್ಪೆಷಲ್ ಐತಿ?
ನಿಮ್ಗೆ ಭಾಳ ಇಷ್ಟ ಆಗ್ತೈತಲ್ಲ ಅದು ನೆನಪು ಮಾಡ್ತೀರಿ ಯಾವಾಗಲೂ. ಚೌಳಿಕಾಯಿ ಹಾಂ ಕರೆಕ್ಟ್. ಚೌಳಿಕಾಯಿ ಸ್ಪೆಷಲ್ ಐತೆ ನಮ್ಮ ಮನೆಯೊಳಗೆ. ನಮ್ಮ ಮನೆಯವ್ರದ್ದು ಚೌಳಿಕಾಯಿ ಅಂದ್ರೆ ಭಾಳ ಇಷ್ಟ, ಅವರಿಗೆ ಭಾಳ ಇಷ್ಟ ಆಗ್ತೈತಿ. ಅವ್ರ ಸಲ ಚೌಳಿಕಾಯಿ ಮಾಡೈತಿ ಇವತ್ತು. ಆಮೇಲೆ ಮತ್ತೆ ನಿನ್ನೆ ಸ್ವಲ್ಪ ಪಲ್ಯ ಇಷ್ಟಿಷ್ಟ ಪಲ್ಯ ಹಚ್ತಾರಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಮನೆಯವ್ರದ್ದು ಒಂದು ಪದ್ಧತಿ ಐತಿ, ಭಾಳ ನೀಡಿಡೋದಿಲ್ಲ. ಒಂದು ಚೂರು ಕೊಡು, ನೀ ಒಂದು ಸ್ವಲ್ಪ ಕೊಡು, ಮತ್ತೆ ಬೇಕಾದ್ರೆ ನಂಗೆ ನೀಡು. ಖರೆ ಒಮ್ಮೆ ಹಿಂಗೆ ತಾಟ್ ತುಂಬ ಎಮ್ಮಿಗಳಿಗೆ ಹಾಂ ದನಗಳಿಗೆ ಹೆಂಗೆ ಮೇವು ಹಾಕ್ತಾರಲ್ಲ, ನನಗೆ ಹಂಗೆ ಹಾಕಬೇಡ. ನನಗೊಂದು ಚೂರು ಕೊಡು. ಮತ್ತು ನಾ ಅಂದರೆ ಹಿಂಗೆ ಆಟ ಮಾಡೋದು, ಸಣ್ಣ ಹುಡುಗರು ಹಿಂಗೆ ಆಟ ಮಾಡ್ತಾರಲ್ಲ, ಒಂದು ಚೂರು ನೀಡೋದು, ಮತ್ತು ಒಂದು ಸ್ವಲ್ಪ ಮತ್ತೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ನೀಡಾಗ ಇಡೋದು, ಈ ರೀತಿ ಅದು. ನೋಡಿ ಏನಂತ ಇದ್ದಾರೆ ಅಭಿಮಾನಿಗಳೇ. ಮತ್ತು ನಾ ಏನು ಮಾಡಲಿ, ಮತ್ತು ನಾ ಈಗ ರೆಡಿ ಆಗ್ಯಾವ. ಟೈಮ್ 9 ಆಗೈತೆ. ಕೆಲಸಗಳು ಇವು ಮಾಡತ್ತಾ ಇದ್ವಿ. ನಾ ಕೆಟ್ಟು ನೋಡ್ಕೋತೇನೆ, ಆರಾಮ ಹೋಗಿ ಬಾ. ಏನೋ ಹೌದು, ಏನು ಸುಚ್ಕೊಂಡ, ಏನಾಗೈತಿ? ಓನಾಗೈತಿ ಕಾಲಿಗೆ. ದೀದಿ ಏನು ಹೇಳತ್ತಾಳ? ಬಾಯ್ ಮಾಡಿ ದೀದಿಗೆ. ದೀದಿ ಬಾಯ್ ಮಾಡು. ಬಾ ಬಾ. ಗಂಟೆ ಆಯಿತು, ಎಲ್ಲ ಕೆಲಸನೂ ಆಯಿತು. ಮತ್ತು ಚಿನ್ನುನೇ ಏನೋ ಹೊರಗಡೆ ಹೋಗೋರದಾರಂತ, ಸ್ವಲ್ಪ ಕೆಲಸಗಳು ಅದಾವಂತ ಕಾಲೇಜ್ ಕಡೆ. ಅಪ್ಪು ಒಂದು ಸಂಬಂಧ ಕಾಲೇಜ್ ಕಡೆ ಅವರು ಹೋಗಿ ಬರ್ತಾರೆ. ಆಮೇಲೆ ನಾ ಸ್ವಲ್ಪ ಎಲ್ಲ ವಿಡಿಯೋಗಳು ಮಾಡ್ಕೋತೀನಿ. ಏನೇನು ವಿಡಿಯೋ ಸ್ವಲ್ಪ ಮಾಡೋದೈತಿ, ಶಾರ್ಟ್ಸ್ ಅದು ಮಾಡ್ತೀನಿ. ಮೌಸಿನೂ ಅದಾರ, ಒಂದು ಸ್ವಲ್ಪ ಹೋಗೋರು ಅದಾರ ಅಂತಲೇ ಇವತ್ತು ಏನಾದರೂ ಅಡುಗೆ ಮಾಡೋಣ ಅಂತ ಇದ್ದೀವಿ. ಮೌಸಿ ಮಲ್ಕೊಂಡಿದ್ದಾರೆ, ಟಿ ವಿ ಹಚ್ಕೊಂಡು ಕುಂತಿದ್ದೆ. ಅವರಿಗೆ ಎಲ್ಲ ವಿಡಿಯೋ ನೋಡಲಿ, ಸ್ವಲ್ಪ ಶಾರ್ಟ್ಸ್ಗಳು ನೋಡಲಿ ಅಂತ ಹಂಗೆ ನಿದ್ದೆ ಹತ್ಬಿಟ್ಟಿದ್ದೆ. ಅವರಿಗೆ ಕಾಯಂ ಫ್ಯಾನಿಂಗ್ ಬೇಕು, ಅವರಿಗೆ ಸೆಕೆ ತಡ್ಕೊಳಕ್ಕಾಗೋದಿಲ್ಲ. ಮತ್ತು ಸ್ವಲ್ಪ ತಿಂಡಿ ಅದು ಆದಮೇಲೆ ಟಿ ವಿ ನೋಡ್ಕೊತಂಗೆ ಮಲ್ಕೊಂಡ್ರು. ಟೈಮ್ 11:30 ಆಗೈತಿ. ವ್ಲಾಗ್ ನೋಡ್ಕೋತ ಕುಂತಿದ್ದು. ನಾನು ಇಲ್ಲಿ ಕೂತಿದ್ದೀನಿ, ನೋಡ್ಕೊತೀವಿ. ಅವ್ರ ಜೊತೆ ಸ್ವಲ್ಪ ನನಗೂ ರಿಲ್ಯಾಕ್ಸ್ ಆಗೈತಿ. ಅವ್ರು ಬಂದಾಗಿಂದ ಸಮಾಧಾನ ಟಿ ವಿ ನೋಡ್ಕೊತ ಕೊಡ್ರು ಹಂಗಾಗೈತಿ. ನಾನು ಕೊಡ್ತಾ ಇದ್ದೀನಿ. ಮತ್ತು ಚಿನ್ನು ಮ್ಯಾಲೆ ಹೋಗ್ತಾರೆ ನೋಡಿ, ಏನೋ ಕೆಲಸ ಐತೆ ಅಂತ ಏನೋ ಲ್ಯಾಪ್ಟಾಪ್ ಹೋಗಿ ಮಾಡ್ಕೋತ ಕೂತಿದ್ದಾರೆ. ಹೊರಗಡೆ ಹೋಗಕ್ಕೆ ತಯಾರಾಗ್ಯಾರ. ಟೈಮ್ ಬೇರೆ ಪಾಪ 11:30 ಆಗೈತಿ. ಮತ್ತು ಏನೋ ಸ್ವಲ್ಪ ಅವ್ರಿಗೆ ಏನಾದರೂ ಇನ್ನೂ ಸ್ವಲ್ಪ ತಿನ್ನಕ್ಕೆ ಕೊಟ್ಟೆ, ಆಮೇಲೆ ಮತ್ತೆ ಕಳ್ಸೋನೇನಂತ ಇದ್ದೀನಿ. ನೋಡೋಣ ಇನ್ನೇನಂತಾರೆ. ಆಮೇಲೆ ಬಂದಮೇಲೆ ನಿಮ್ಗೆ ಸಿಗ್ತೀನಿ, ಎಲ್ಲಿ ಹೋಗ್ತಾ ಇದ್ದಾರೆ ಏನಂತ ನಿಮ್ಗೆ ಹೇಳ್ತಾರೆ. ಅಷ್ಟೊತ್ತನ ವ್ಲಾಗ್ ನೋಡ್ತೀವಿ. ಈಗ ಕೆಲಸ ನೋಡಿ, ಅದೇ ಯಾವಾಗ ತೊಳೆದು ಹಾಕಿದ್ರಿ ಈಗ ಬಟ್ಟೆ ಏನೇನೋ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಮತ್ತು ಈಗ ಹಿಂದೆ ಬಟ್ಟೆ ಹಾಕಿ ಅವ್ರ ಬಟ್ಟೆ ತೊಳೆಯೋದು ಹಾಕೋದು ಎಲ್ಲ ಚಿನ್ನದ ಕೆಲಸ. ಶಾಂಬುಗೆ ಹೇಳ ಮರಿಗಳಿಗೆಲ್ಲ ಸರಿಯಾಗಿ ನೋಡ್ಕೊಂತ. ಅವು ಬೆಕ್ಕಿನ ಮರಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಇಲ್ಲೊಂದು ಮಲ್ಕೊಂಡೈತಲ್ಲ, ಎಲ್ಲಿ ಮಲ್ಕೊಂಡೈತೆ ನೋಡಿದ್ದೀವಿ ಬಿಲ್ಲನ್ನ. ಅಲ್ಲನ್ನ ಎಲ್ಲಿ ಮಕ್ಕೊಂಡಿ ಬಬ್ಬನ ಜಿಜ್ಜ ಮಕ್ಕು. ಅಮ್ಮ ಎಲ್ಲಿ ಹೋಗ್ಯಾಳು? ಎಲ್ಲಿ ಹೋಗ್ಯಾಳು ನಿಮ್ಮಮ್ಮ? ಮತ್ತೊಂದಿಲ್ಲ ಇದು ಬಿಟ್ಕ ಇಲ್ಲಿ ಜಿಜ್ಜು ಮಾಡೈತಿಯವ. ಇದು ಜಿಜ್ಜನ್ನ ನೋಡಿ ಎಲ್ಲಿ ಮಲ್ಕೊಂಡೈತೆ ಪಾಪ ಬಿಸ್ಲಾಗ. ಮತ್ತು ಇವರೆಲ್ಲ ಅದಾರ ನೋಡಿ, ಇಲ್ಲಿ ನೋಡಿ ಕಾಣಿಸ್ ಕಮಲ್ ಹೂ ನೋಡಿ ಇಲ್ಲಿ. ಇಲ್ಲಿ ನೋಡಿ ಕಲರ್ ನೋಡಿ, ಈ ಥರ ಒಂದು ಕಮಲ್ ಇದೆ. ಹಾಂ ಪಿಂಕ್ ಭಾಳ ಅದು ಬೇಗ ಬಂದುಬಿಟ್ರೆ ಬಿಸಿಲಾಗಿಂದ. ಇನ್ನು ಅನ್ನ ತೊಗೊಂಬರ್ತೇರಿ ನೋಡಿದ್ರೆ ಇಲ್ಲ ಅಂತ ಇದ್ದಾರೆ ನೋಡಿ. ಅಂತ ತೊಗೊಂಬರ್ತೇರಿ ನಂದ್ರೆ ಅವ್ರಿಗೆ ಹೇಳ್ಬೇಕಂತ ಇಲ್ಲಿ ನೋಡಿ, ಇಲ್ಲಿ ನೋಡ್ಬರಿ, ಕಾಣಿಸ್ತಾ? ಅದು ಒಳಗೆ ಹೆಂಗೆ ಕೊಡ್ತಿರ್ಬೇಕು ಅವು ಗೊತ್ತಾಗಲ್ಲ. ಇಲ್ಲ ಅದಾವಂತ ಅಲ್ಲ, ಕೈಯಾಗ ಹಿಂಗೆ ಚೀಲ ತೊಗೊಂಡು ಹೋಗ್ತೀರಾ? ಹಾಂ, ಚೀಲಾದ ಏನು ಸೀಕ್ರೆಟ್ ಐತೆ ನಿಮ್ದು? ಮತ್ತು ಅದು ಇಂಥದ್ದು ಯಾಕೆ ನಿಮ್ಮ ಕಡೆ ಬ್ಯಾಗ್ ಇರ್ತೈತೆ ಯಾವಾಗಲೂ? ಮತ್ತು ನಿಮ್ಮ ಮಗಳು ಇಂಥದ್ದು ಹಾಕೋತೈತೆ, ಅದು ಹಾಕೋಕ್ಕಿಗೂ ಭಾಳ ಇದೆ ಇಷ್ಟ. ಮತ್ತು ನಿಮಗೂ ಇದೆ ಇಷ್ಟ. ಹೊಂಟ್ರೆ ಚಿನ್ನು ಕೆಲಸ ಸಲುವಾಗಿ. ಹಾಯ್, ಆರಾಮಿದೆಯಾ? ಯಾವಾಗ ಬಂದೆ? ಕಬ आई? हाँ, कैसी हो? आप लोग कल खरीदने गए थे ना? हाँ, देखा आपने? हाँ, नाम सानवी ना आपका? हाँ। भैया आपका भाई किधर है? जो घर में बैठा है।
ಓ ಆಯಾ ಯಾಕೆ नहीं हम लोग पंप डालने जा रहे साइकिल ಖುಷಿಯಾಗ್ಯಾರ ಮತ್ತು ಈ ಕಡೆ ಚಿನ್ನು ಈ ಕಡೆ ಇದು ಮಾಡತ್ತಾರ. ಆಯ್ತು ಮಾ, ನೀ ಆರಾಮಿದೀಯಾ? ಎಷ್ಟು ಕೆಲಸ ಮಾಡ್ತೀಯ ಅದ? ಭಾಳ ಮಾಡ್ಕೋತ ಕೂತಿರ್ತೀವ ಪಾಪ, ಅಲ್ಲಿ ಪಾತ್ರೆ ತೊಳ್ಕೊತ. ಏನಾಗಿತ್ತು ನೋಡಿ, ಏನು ಮಾಡೋದು ಪಾಪ, ಭಾಳ ಆತೈತ್ಲ ಅದು ಎಲ್ಲ. ಇದನ್ನ ಪಟ್ಟಿ ಕಟ್ಕೊಂಡು. ಹೌದು ಹೌದು, ಭಾಳ ದಿನ ಆದ್ಮೇಲೆ ಭೇಟಿ ಆದ್ಲೇ ನೀ. ಹೌದವ, ಎಲ್ಲಿ ಕೆಲಸ ಮುಗಿಯಲ್ಲ ಏನಿಲ್ಲ, ಇರ್ತೇವೆ ಒಳಗಡೆ. ನೀ ಅಲ್ಲಿ ಪಾತ್ರೆ ತೊಗೋ ಕೂತಿರ್ತಿ ಪಾಪ, ಎಲ್ಲಿ ಇದು ಮಾಡೋದಂತ ನಾವು ಒಳಗೆ ಹೋಗಿರಿ. ಒಳಗೆ ಹೌದು, ಚಂದ ತೆಗ್ದಾಳ. ಅವ್ರು ವಾಚ್ಮನ್ ಹುಡುಗಿ ಬಂದಾಳ, ಭಾಳ ದಿನದಲ್ಲೇ ಅಕ್ಷತಾ ಅಲ್ಲೇ ಆಂಟಿ ಆ ಕಡೆ ಅಲ್ಲಿ ಇರ್ತಾರ, ಊರಾಗಿರ್ತಾರಲ್ಲ. ಸರಿ, ಏನ್ ತಗೊಂಡ್? ಹಾ ಅದೇ ಇವ್ರು ಅಂದ್ರ ನಂಗೆ ಸರ್ ಮಾವಿನಕಾಯಿ ತೊಗೊಂಬಂದಾರ. ನಿಮ್ಮ ಗಾರ್ಡನ್ ಹೊಲ್ದಾಗಿಂದ್ರಿ? ಹಾ ಹಾ, ಈಗ ಹೊಲಕ್ಕೆ ಹೋಗಿದ್ರಿ ಬೆಳಿಗ್ಗೆ ನೀವು? ಆಮೇಲೆ ಚೀಲ ಆಮೇಲೆ ಕೊಡ್ತೇವಲ್ರಿ. ಅಲ್ಲ, ಇವ್ರು ನಮ್ಮನೆ ಕಟ್ ಮಾಡ್ತಾರ. ಹಾ ಹಾ, ನಿಮಗ? ಹಾ, ಎಲ್ಲಾನು ಕೊಡವ್ರು ನಮ್ಗೀಗ ಚೀಲ. ಥ್ಯಾಂಕ್ ಯು. ಅದ ಸರ್, ಥ್ಯಾಂಕ್ ಯು ರೀ. ತೊಗೊಂಬಂದು ನೋಡಿ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕೋದೈತಿ. ನಮ್ಮ ನೇಬರ್ಸ್ ಅವ್ರ ದೇವ್ರ ಮನಿ ಸರ್ ಅಂತ ನಮಗೆ ಮಾವಿನಕಾಯಿ ತಂದು ಕೊಟ್ಟಾರ. ಉಪ್ಪಿನಕಾಯಿ ಹಾಕೋನು, ಅವ್ರಿಗೂ ಸೊಪ್ಪು ಕೊಡೋನು. ನಾವು ಇದು ಲಾಗ್ ನೋಡ್ಕೋತ ಕೂತೇವ ಮೌಸಿ ಮತ್ತು ನಾ. ಕಾಯಿಪಲ್ಲೆ ತಂದ್ರ? ಹೌದಾ, ಏನು ಇರಲಿಲ್ಲ? ಸರಿ ಇರಲಿಲ್ಲ, ಇರ್ಲಿ ಬಿಡ್ರಿ. ಮತ್ತೇನಾದ್ರು ಮಾಡಾಕತ್ತೈತಿ ನೋಡ್ರಿ. ಮಾವಿಗೆ ಕೊಟ್ರ ಅವ್ರು, ಇವರು ದೇವ್ರ ಮನೆ ಸರ್ ಬಂದು ಕೊಟ್ಟೋ ಯಾರು? ಸಿಕ್ಕಿದಾವ ಮೀನಾ? ಅದು ಸಿಕ್ಕೈತ್ಲ ಕೆಲಸ. ನಮ್ಮ ಯಜಮಾನ್ರು ಮೀನಾ ತೊಗೊಂಬಂದಿದ್ದಾರೆ. ಮತ್ತು ಇವಳು ಬಬ್ಲಿ ಇದ್ದಾಳಲ್ಲ, ಕಿಕ್ಕಿಯಾಗ ಬಂದು ಕೂತಾಳೆ. ಅವಳಿಗೆ ವಾಸನೆ ಹತ್ತು ಬಿಟ್ಟೈತಿ. ಈಗ ಇವಳೇನು ಕೂಗೋದಕ್ಕೆ ನಿಲ್ಸಲ್ಲ ಅನ್ಸ್ತೈತೆ ನಂಗೆ. ನಾವು ಮೀನಾ ಅದು ಯಾವಾಗ ಕೊಟ್ಟಿಲ್ಲ ಅವಳಿಗೆ, ಅದು ಊಟನ ತರಿಸ್ಕೊಡತ್ತಿದ್ದು. ಈಗ ನಮ್ಮ ಮನೆ ಒಳಗೆ ಗೊತ್ತದ ನಿಮ್ಗೆ ಯಾವ ರೀತಿ ಪಲ್ಯ ಮಾಡಿದ್ದೀವಿ ಅಂತ ಹೇಳಿ. ಚೋಳಿಕಾಯಿ ಪಲ್ಯ ಮತ್ತು ಸೊಪ್ಪನ್ನ ಸಾರು ಒರೆನ್ ಮಾಡಿದ್ದೀವಿ. ಮತ್ತು ಹಾಲು ಕಾಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಪಲ್ಯ ಐತಿ, ಹೀರೆಕಾಯಿ ಪಲ್ಯ ಐತಿ, ನಾನು ಸೊಪ್ಪು ತಿಂತೇನೆ. ಆಮೇಲೆ ಸೌತಿಕಾಯಿ ಇದಾವೆ ಇಲ್ಲಿ. ನಮ್ಮ ಮನೆಯವ್ರು ಸೌತಿಕಾಯಿ ತಂದಾರ. ಮೀನಾ ಫ್ರಿಜ್ ಹೋಗಿಟ್ಟೆನ, ಈಗ ಆಮೇಲೆ ಮೀನಾ ಮಾಡ್ಕೊತೇನೆ. 2 ಗಂಟೆ ಆಗೈತಿ. ಮೊದಲು ಊಟ ಕೊಟ್ಟೇನೆ. ನೋಡಿ ಅಭಿಮಾನಿಗಳು, ಯಜಮಾನ್ರು ಏನು ಮಾಡತ್ತಾರ ನೋಡಿದ್ರ? ಎಷ್ಟು ಹಾಡಗಳು ನಿಮ್ಮ ಸೊಲಾಗೆಲ್ಲ ಪ್ರಾಕ್ಟೀಸ್ ಮಾಡತ್ತಾರು. ಕಿವ್ಯಾಂಗ ಹಾಡ ಹಾಕ್ಕೊಂಡು ಈಗ ಅವಾಗಿಂದ ಹೊರಗಡೆ ಹೋಗಿ ತಿರ್ಗಾಡಿ ಬಂದರು, ಕೆಲಸ ಮಾಡ್ಕೊಂಬಂದರು, ಊಟ ಮಾಡಿದರು. ಮತ್ತು ಈಗ ಹಾಡ ಕೇಳ್ಕೊತ ಕಿವ್ಯಾಗ ಈ ರೀತಿ ರಿಟೈರ್ಮೆಂಟ್ ಲೈಫ್ ಎಷ್ಟು ಎಂಜಾಯ್ ಮಾಡತ್ತಾರೆ, ಯಾವ ರೀತಿ ಮಾಡತ್ತಾರೆ ನೋಡಿ ಇಲ್ಲಿ. ಮತ್ತು ನಮ್ಮದು ಊಟ ಆಯ್ತು. ಈಗ ನಾವು ಊಟ ಮಾಡಿದ್ವಿ. ಮೀನಾ ತೊಗೊಂಬಂದಿದ್ದಾರೆ. ಸದ್ಯಾಗ ನಾವು ಮೀನಾ ತೆಗಿಯಾತಿಲ್ಲ, ಈಗ ಅಲ್ಲೇ ಇರಲಿ ಅದ. ಯಜಮಾನ್ರು ಮಲ್ಕೊಳತ್ತಾರ, 1 ತಾಸು ಮಲ್ಕೊಂಡು ಹೇಳಿ. ಅಪ್ಪು ಬರಾವದಾನಂತ, ಅವಂಗೂ ಊಟ ಅದು ಕೊಡೋದೈತಿ. ಮತ್ತು ನೋಡೋರು ಮೌಸಿ ಟಿ ವಿ ಅದು ನೋಡೋದು ಕೊಡ್ತಾರೆ. ಕೂಡಲಿ ನಾನು ಸ್ವಲ್ಪ ವಿಡಿಯೋ ನಾಳಿದ ಎಲ್ಲ ಮುಗಿಸ್ಬಿಡ್ತೇನೆ. ಈಗ ಬಿಸಿಲಾಗ ಬಂದ್ಯ, ಭಾಳ ಐತಿ ನಮ್ಮ ಬಿಸಿಲು. ಇವತ್ತು ಮತ್ತೆ ಬಿಸಿಲು ಚಾಲು ಆಗಿದೆ. ಅಷ್ಟು ವಿಡಿಯೋಸ್ ಕೊಡ್ಕೋದು ಗೊತ್ತೇವಿ. ವಿಕಾಸನ್ನು ಮದುವೆ ಇದ್ದಿದ್ದು ವಿಡಿಯೋ 4 ಗಂಟೆ ಆಯ್ತು. ಮತ್ತು ನಾವು ಇದು ನೋಡ್ಕೊಂಡು ಕೂತಿದ್ವಿ. ವಿಡಿಯೋ ಎಷ್ಟು ನೋಡಿದ್ರು ಮುಗಿಯಲ್ಲ. ಇವ್ರು ಮತ್ತೆ ಎದ್ರಲ್ಲಕ್ಕ ಯಜಮಾನ್ರು ಗೊರ್ಕಿ ಗೊರ್ ಹೊಡ್ಯಾತಿದ್ರಿ. ಈಗ ನೋಡಿದ್ದೇನಾ ಏನ್ರಿ? ಹಾಂ, ಮತ್ತು ಜೋರು ಅವಾಗಿಂದ ನೋಡಿದ್ರ ಎಷ್ಟೊಂದು ನಿದ್ದೆ ಮಾಡಿ ಎದ್ರಿ ಈಗ. ಮತ್ತು ಈಗ ನಾನು ಸ್ವಲ್ಪ ರೆಸ್ಟ್ ಮಾಡೋಣಂತ, ಕೆಲಸ ಅದಾವಂದ ಆಮೇಲೆ ಮಾಡೋನು. ಒಂದು ಜಂಪ್ ತೆಗೆದು ಹೇಳೋಣಂತ ನಾನು ಬಂದೇನಿ ಇಲ್ಲಿ. ನೋಡಿ ಅಭಿಮಾನಿಗಳೇ, ಎಷ್ಟಾಗೈತೆ ಟೈಮ್, 6 ಗಂಟೆ ಆಗ್ಲಿಕ್ಕೆ ಬಂದದ. ಇದೇನಾ ಒಂದು ಸ್ವಲ್ಪ ಮಲ್ಕೊಂಡು ಇರ್ತೀನಿ ಅಂತ ಮಲ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಲ್ಕೊಂಡು 1 ನಿಮಿಷ, ಒಂದು 5 ನಿಮಿಷನೂ ಆಗಿಲ್ಲ ಮಲ್ಕೊಳಕ್ಕೆ ಹೋಗಿದ್ದೀನಿ. ಅಷ್ಟೊತ್ತಂಕ ಅಂದರೆ ಶಾಂಭವಿ ಬಿಟ್ಟಳು. ಬಂದು ಆಕಿದೇನೇನು ಕೆಲಸಗಳು ಅವೆಲ್ಲ ಮಾಡ್ಕೋತ ಎಳ್ನೀರು ಕುಡಿಯೋದು ಅದು ಇದು ಮಾಡಿದ್ಲು. ಮೀನಾ ತೊಗೊಂಬಂದಿದ್ದೀನಿ, ತೊಗೊಂಬಂದಾರ ಯಜಮಾನ್ರೆ. ಭಾಳ ಇಷ್ಟ ಆಗ್ತೈತಿ ಶಾಂಭವಿ, ನಿಮ್ಗೆ ಗೊತ್ತದ. ಈಗಾಗಲೇ ಆಕಿಗೆ ಭಾಳ ಮೀನದಕ್ಕೆ ಅದಾಳ ಆಕಿ, ಅದಕ್ಕೆ ಕ್ಯಾಟು ಭಾಳ ಇಷ್ಟ ಆಗ್ತಾವೇನೋ ಆಕಿಗೆ. ಕ್ಯಾಟ್ಗಳಿಗೂ ಮೀನಾ ಇಷ್ಟ, ಮತ್ತು ಇಗಳಿಗೂ ಮೀನಾ ಇಷ್ಟ. ಆಮೇಲೆ ಅದಕ್ಕೆ ಈಗ ಮೀನಾ ಮಾಡೋದೈತಿ. ಅದಕ್ಕೆ ಒಂದು ಸ್ವಲ್ಪ ಎದ್ದೆ. ಫುಲ್ ಕಣ್ಣು ಎದ್ದಾಗ ಕಣ್ಣೆಲ್ಲ ಫುಲ್ ಕೆಂಪಾಗ್ಬಿಟ್ಟಾವ. ಅಷ್ಟು ಕೆಟ್ಟ ಆಗಿಬಿಟ್ಟೈತಿ, ನಿದ್ದಿನ ಹೋಗುವಲ್ತ ಕಣ್ಣಾಗಿಂದ. ಮತ್ತು ಕೆಲಸಗಳು ಗೊತ್ತೇ ಇದೆ ನಿಮ್ಮ ಜವಾಬ್ದಾರಿಗಳು ಎಷ್ಟಿರ್ತಾವೆ ನಮಗಂತ. ಆ ಜವಾಬ್ದಾರಿಗಳು ನಿಭಾಯಿಸ್ಬೇಕು. ಯಾಕಂದ್ರೆ ಅಮ್ಮ ಆಗಿದೆ ಅಂದಮೇಲೆ ಅಮ್ಮನ ಕರ್ತವ್ಯಗಳು ಮಾಡೋಕೆ ಬೇಕಲ್ಲ. ನಡೀರಿಗೆ ಏನಾಯ್ತು?
ಮನ್ಯಾಗ ಬಂದೈತಿತ್ತು ತಳಗ್ ನಾನು ನೋಡೇನ್ ಇಲ್ಲ ಅದು ಮೊದ್ಲು ಆ ಕಡೆ ಹೋಗಿ ನೋಡೆ ಫೋಟೋ ಹಾ ಹೌದಾ ಹಾ ಬಾ छोटी को ಮನ್ಯಾಗ ಯಾಕೆ ಬಂದಿಲ್ಲ ಯಾರ ಮನ್ಯಾಗ ಬಂದಿಲ್ಲ ಛೇ ಏನ್ ಕೆಲಸ ಐತಿ ಮನಿ ಒಳಗ ನಿಂದ ಯಾಕೆ ಬರಾತಿ ಮನಿ ಒಳಗ ಹಾ ಚಿನ್ನು ಅದ್ ಇದು ಇತ್ತಲ್ಲ ರೀ ಕ್ಯಾಪ್ ಮೊನ್ನೆ ಒಳಗಡೆ ಸುಳ್ಯದು ಕೊಚ್ಕೊಳ್ಳೋರ್ದೇ ರೀ ಚಾಯ್ ಕುಡಿಯೋಣ ಅಂತ ಇಟ್ಕೊಂಡ್ ಕೂತಿದ್ದೀನಿ ಇಲ್ಲಿ ಮೀನಿಂದ ಅಲ್ಲೆಲ್ಲ ಐತಿ ಅದೆಲ್ಲ ತೊಳೆಯೋದೈತಿ ಅದೆಲ್ಲ ಕೆಲಸ ಐತಿ ಈಗ ಮೌಸಿ ಮಾಡ್ತಾರಂತದ ಓಂಕಾರ ಹಾಯ್ ಭಾರಿ ಮಾಡ್ಯಾರಲ್ಲ ಚಂದ ಮಾಡಿರ ಕಾರ್ಯಕ್ರಮ ಭಾಳ ಮಸ್ತ್ ಇದೆ ಇವತ್ತಪ್ಪ ಹೇಳುದ ಅದ ಇದು ಎಲ್ಲ ನಗಾತಾರ ಕಾರ್ಯಕ್ರಮ ಮಸ್ತ್ ಬಂದೈತಿ ಎಲ್ಲ ನಮ್ಮ ಸಾವಿರ ಮಾಡಿದಾರೆ ನೋಡಿ ಮತ್ತೆ ಆಮಂತ್ರಣ ಬಂತು ಆಮಂತ್ರಣ ಪತ್ರಿಕೆ ನಮಗೆ ನಾವು ಈ ಅದು ಸಲ ಮದುವೆ ಕಾರ್ಯಕ್ರಮ ಅಲ್ಲ ಎಲ್ಲ ಮುಗಿದ್ವಿ ಇದೆಲ್ಲ ನಾವು ಆರಾಮ ಈಗ ಮುಗಿಪಾಯಿ ಅಂತ ಕೊಟ್ಟಿದ್ದೀವಿ ಅಲ್ಲ ನಾವು ನಮ್ಮ ಯಾವ್ದು ಮುಗಿದಿಲ್ಲ ಕಾರ್ಯಕ್ರಮ ಯಾವ್ದು ಮುಗಿದಿಲ್ಲ ಮುಗಿದಿಲ್ಲತ್ತೀರಿ ಹಂಗ ಬರ್ತಾ ಇರ್ತದ ಹಂಗ ಮಾಡ್ತಾ ಇದ್ದಾರೆ ಬರ್ತಾ ಇರ್ಬೇಕು ಸೊ ಪ್ರವೀಣ್ ಕಾಂಬಳೆ ಅವರು ನಿಮ್ಮ ಅಂಕಲ್ ಅಲ್ಲ ಹಾ. ಅಂಕಲ್ ಚಿಕ್ಕಪ್ಪ ಸುರೇಶ್ ಕಾಂಬಳೆ ಅವರ ಒಂದು ಹೊಸ ಮನೆ ಗೃಹ ಪ್ರವೇಶ ಮಾಡ್ಕೊಂಡಿದ್ದಾರೆ ಪೂಜೆ ಗೀಜೆ ಎಲ್ಲ ಆಗಿದೆ ಬಟ್ ಅವರು ಒಂದು ಗೆಟ್ ಎಲ್ಲರೂ ನಮ್ಮ ಸಂಬಂಧಿಕರು ಬಂಧು ಬಾಂಧವಗಳು ಎಲ್ಲರೂ ಬರ್ಬೇಕಂತ ನಾವು ವಿನಂತಿಸ್ಬೋದು ಆಯ್ತಾಯ್ತು ತಗೊಳ್ಳಿ ಥ್ಯಾಂಕ್ ಯು ನಾವು ಮತ್ತೆ ನಿಮ್ಮ ಮನೆಯವರಿಗೂ ಒಳ್ಳೇದಾಗ್ಲಿ ಅವರಿಗೆ ಧನ್ಯವಾದ आमच्या मजाईच्या गावाचं पोरं नाही तिथं आहेत की शांतता ಹೇಗೆ मावशी ಅಭಿಮಾನಿಗಳೇ ನೋಡಿದ್ರ ಏನ್ ಕೆಲಸ ಉಪ್ಪಿನಕಾಯಿ ನೀವೆಲ್ಲ ಬೇಕಂತ ಹೇಳ್ತಾ ಇದ್ದೀರಾ ನಿಮಗೂ ಕಳಿಸ್ಕೊಡ್ತೀವಿ ಮತ್ತೆ 2ನೇ ರೌಂಡ್ ಉಪ್ಪಿನಕಾಯಿ ಹಾಕ್ತಾ ಇದೀವಿ ನೋಡಿ ಇಲ್ಲಿ ಆಮೇಲೆ ಟೈಮ್ ಬೇರೆ ರಾತ್ರಿ 8 ಗಂಟೆ ಆಗೈತಿ ಭಾಳ ಅಂದ್ರೆ ಭಾಳ ಹಸಿವಾಗ್ಬಿಟ್ಟೈತಿ ಇವತ್ತೇನು ನಾವು ತಿಂದಿಲ್ಲ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದು ಮೀನಾ ತೊಗೊಂಬಂದಾರ ಸಾಯಂಕಾಲ ತಿನ್ನಕ್ಕೆ ಬರ್ತದಂತ ಮತ್ತು ಶಾಂಭು ಮೀನಾ ತಿಂದಾಳು ಭಾಳ ಚಲೋ ಆಗೈತೆ ಅಂತ ಅದೊಂದು ಹೇಳಿಟ್ಟಾಳ ನಂಗೆ ಮತ್ತು ಆಮೇಲೆ ಬಬ್ಲಿಗೆ ಅದು ವಾಸನೆ ಮೂಗಿ ಬಡ್ದೈತಿ ಅವಳು ಚಾಲು ಮಾಡಿ ಅವಳು ಒಂದು ರೌಂಡ್ ತಿಂದ ಆಮೇಲೆ ನಮ್ಮ ಮನೆ ಒಳಗೆ ಸ್ಪೆಷಲ್ ನಿಮಗೆ ತೋರಿಸ್ತೀನಿ ಯಾರು ತಿಂತಾ ಇದ್ದೀರಾ ಯಾರು ತಿನ್ನಲ್ಲ ಪಾಪ ನಮಗೆ ಗೊತ್ತಿಲ್ಲ ಇದು ಫಿಶ್ ಅದ ಇದೆ ಫ್ರೈ ಮಾಡಿದ್ದೀವಿ ಈ ರೀತಿ ಆಮೇಲೆ ಇದು ಬಾಂಗಡ ಮೀನಾ ಅಂತ ಹೇಳಿ ನಾವು ಬಾಂಗಡ ಈ ರೀತಿ ಇರ್ತದೆ ಇದು ಫ್ರೈ ಮಾಡ್ತಾಯಿದ್ವಿ ಇನ್ನೊಂದು ರೌಂಡ್ ಇದೆ ಫ್ರೈ ಮಾಡೋದು ಆಮೇಲೆ ಇಲ್ಲಿ ಸಾರು ಮೀನದ ಕಡಿ ಅಂತ ಅಂತೇವೆ ನಾವು ಮೀನಾ ಸಾರು ಮಾಡಿದ್ದೀನಿ ಮತ್ತು ನೋಡಿ ಇಲ್ಲಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ರೊಟ್ಟಿ ಬಿಸಿ ರೊಟ್ಟಿ ಎಲ್ಲರಿಗೂ ಊಟಕ್ಕೆ ರಾತ್ರಿ ಮೀನ ಸಾರಿದ್ದಾಗ ರೊಟ್ಟಿ ಬೇಕು ಊಟಕ್ಕೆ ಎಲ್ಲರಿಗೂ ಬಿಸಿ ರೊಟ್ಟಿ ಮಾಡಿದ್ದೀನಿ ಈಗ ಮತ್ತು ಅಪ್ಪು ಏನೋ ಕೆಲಸ ಐತೆ ಅಂತ ಒಂದು ಕಾಲೇಜ್ ಒಳಗೆ ಅದಕ್ಕೆ ಹೋಗಿದ್ದಾನೆ ನೋಡಿ ಅಭಿಮಾನಿಗಳೇ ಮತ್ತೇನು ಕೆಲಸ ಮಾಡತ್ತಾರ ಮೌಸಿ ಗಪ್ ಕೊಡ್ರಿ ಅಂತಂದ್ರೆ ಗಪ್ಪ ಕೊಡ್ರಲ್ಲ ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇರ್ತಾರೆ ಇಲ್ಲಿ ಮತ್ತೆ ಉಪ್ಪಿನಕಾಯಿ ತೊಗೊಂಡು ಒರ್ಸ್ಕೊತ ಕೂತಾರೆ ನೋಡಿ ಈಗ ಅವಾಗ ಒರ್ಸವ್ರಿದ್ರು ಮೀನಾ ತೊಳಿರೇನಂತಲಿ ಮೀನಾ ತೊಳ್ಕೊಟ್ರು ಅದೊಂದು ಕೆಲಸ ಮಾಡಿದ್ರು ನಮ್ಮ ಜೊತೆ ಎಲ್ಲ ಆಯ್ತು ಮೀನು ಅಡುಗೆ ಪಟ್ನ ತಯಾರಾಯ್ತು ಅಭಿಮಾನಿಗಳೇ ನಿಮ್ಗೆ ಈಗಾಗಲೇ ಗೊತ್ತದ ಮೌಸಿ ನಾಳೆ ಹೋಗೋರಿದಾರಂತ ಅದಕ್ಕೆ ನಾಳೆ ಬೆಳಿಗ್ಗೆ ಹೋಗೋರಿದಾರ ಅದ್ರ ಸಲುವಾಗಿ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದಿಲ್ಲ ಅದ್ರ ಇನ್ನೊಂದು 1,000 ಕೊಡೋಣ ಅಂತ ಪಾಪ ಯಾಕಂದ್ರೆ ನಮ್ಮ ಸಲುವಾಗಿ ಭಾಳ ಮಾಡಿದಾರು ಅಪ್ಪನ ಬರ್ರಿ ಮುಗಿಸಿ ಬರ್ರಿ ದೇವ್ರ ಸನ್ನಿಧಿ ಒಳಗೆ ಮಹಾಲಕ್ಷ್ಮಿ ಅಮ್ಮಂದ ಮತ್ತು ದೇವ್ರ ಸನ್ನಿಧಿ ಒಳಗೆ ಕೂತಾ ಇದ್ದೀನಿ ಚಿನ್ನು ಅಭಿಮಾನಿಗಳೇ ನಮ್ಮ ಮೌಸಿಗೆ ಇಲ್ಲಿ ದೇವರ ಮಂದಿರ ಒಳಗೆ ಅಂದ್ರೆ ಬರ್ರಿ ಅಂತ ಕರೆದಿದ್ದೀನಿ ಏನ್ ಸ್ಪೆಷಲ್ ಅಪ್ಪ ಏನ್ ವಿಶೇಷ ಅಂತಂತಂದ್ರೆ ನಮ್ದು ಯೂಟ್ಯೂಬ್ ಪೇಮೆಂಟ್ ಬಂದಾಗಿಂದ ಮೌಸಿ ನನಗೆ ಭೇಟಿನ ಆಗಿರ್ಲಿಲ್ಲ ನನಗೆ ಸಿಕ್ಕಿರ್ಲಿಲ್ಲ ಅವ್ರ ನಾವು ವಿಡಿಯೋ ಇದ್ರೊಳಗ ಫೋನ್ ಒಳಗದು ಹೇಳಿದ್ದೆ ಅವರಿಗೆ ಅವರು ಬಹಳ ಅಂದ್ರೆ ಬಹಳ ಖುಷಿ ಆದ್ರು ಆಮೇಲೆ ಯೂಟ್ಯೂಬ್ ಪೇಮೆಂಟ್ ಬಂದಾಗಿಂದ ಇವ್ರಿಗೆ ಎಲ್ಲರಿಗೂ ಅದೇನಾದ್ರು ತಗೋರಿ ಖರ್ಚು ಮಾಡ್ರಿ ಏನಾದ್ರು ತಗೋರಿ ಅಂದ್ರೆ ನಮ್ಮ ಮನೆಯವ್ರ ಯಜಮಾನ್ರು ಕೈ ಹಸ್ಲಿಲ್ಲ ಆಮೇಲೆ ಮಗಾನು ತಗೋಲಿಲ್ಲ ಮಗಳು ತಗೋಲಿಲ್ಲ ಹಂಗ ಇಟ್ರ ಏನ್ ಮಾಡೋದಪ್ಪ ಏನ್ ತಗೊಳ್ಳಿ ನನಗಂತೂ ಎಲ್ಲಾ ಕೊಡ್ಸಿದಾರು ಏನ್ ತಗೊಳ್ಳಿ ಅಂತ ಹೇಳಿ ನಾ ಏನ್ ಮಾಡ್ದೆ 1,000 ನಮ್ಮ ಅತ್ತೆಯವ್ರು ಬಂದಾಗ ನಮ್ಮ ಅತ್ತೆಯವ್ರಿಗೆ 1,000 ಕೊಟ್ಟೆ ನಮ್ಮ ಮಾಮಾರ್ ಬಂದಿದ್ರು ಮೊನ್ನೆ ಅರ್ಜುನ್ ಮಾಮಾರ ಅವ್ರಿಗೆ 1,000 ಕೊಟ್ಟೆ ಆಮೇಲೆ ನಮ್ಮ ಮೌಸಿಗೂ 1,000 ಕೊಡೋಣ ಅಂತ ಹೇಳಿ ನನ್ನ ಮನ್ಸಿಗೆ ಅನ್ಸಿತ್ತು
ಅದಕ್ಕೆ 1,000 ಕೊಡೋಣಂತ. ಯಾಕಂದ್ರೆ ಇಷ್ಟು ಸಪೋರ್ಟ್ ಸಹಕಾರ ಮಾಡ್ತಾ ಇದಾರಂತಂದ್ಮೇಲೆ ಅದು ಯಾಕಂದ್ರೆ ಒಂದು ಯೂಟ್ಯೂಬರ್ಗೆ ಅಷ್ಟ ಅವ್ರ ಸಪೋರ್ಟ್ ಇರೋದ್ರಿಂದ ಕಷ್ಟ ಮಾಡೋರ್ ನೀವ ಮತ್ ನಾವು ಅಲ್ಲಿ ಅದಕ್ಕೆ ಸಹಕಾರ ಬೇಕಾಗ್ತದಲ್ಲ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡವ್ರ, ಮೋಟಿವೇಟ್ ಮಾಡವ್ರ, ನೀ ಮಾಡು, ಇಲ್ಲ ನೀ ಇದ್ ಮಾಡತಿ ಭಾಳ ಚಲೋ ಅದಾವ, ಭಾಳ ಮಸ್ತ್ ಮಾಡ್ತಿ ಅಂತ ಹೇಳಿ ನೀವ್ ಎಷ್ಟು ಖುಷಿ ಪಟ್ಟಿರಲ್ಲ, ಅದು ನಿಮ್ಮಿಂದ ನಮಗ ನಾವು ಅದ ಬಯಸ್ತೀವಿ. ಮತ್ತೆ ನೀವು ಆ ರೀತಿ ನಮಗ್ ಸಪೋರ್ಟ್ ಮಾಡಿದೀರಾನು ನನಗೆ ಬಹಳ ಅಂದ್ರೆ ಬಹಳ ಖುಷಿನೂ ಆಗೈತಿ. ಆಮೇಲೆ ನಂದು ಇದೇ ರೀತಿ ಯೂಟ್ಯೂಬ್ ಪೇಮೆಂಟ್ ಮತ್ತೆ ಬರೋ ತರ ಎಲ್ಲರೂ ವಿಡಿಯೋ ನೋಡೋ ತರ ನನಗೆ ಆಶೀರ್ವಾದ ನೀವು ಮಾಡ್ರಿ. ಮತ್ತ ನಾ ಏನ ಕೊಟ್ಟಿದ್ದು ಸ್ವೀಕಾರ ಮಾಡ್ರಿ. ಎಲ್ಲ ಶಿಕಾರನು ಮಾಡ್ಕೊತ ಬಂದೆ ಹಂಗೆಲ್ಲ ಮಾಡಬೇಡಿ. काय पण न बाई जेव्हा तुम्ही आणि असंच आशीर्वाद करा, असंच राहू दे आशीर्वाद. ಈಗ ವಿಡಿಯೋ ಮುಗಿಸುವಂತ ಟೈಮ್ ಬಂದೈತಿ. ವಿಡಿಯೋ ಮುಗಿಸಬೇಕು. ನಾಳೆ ಮೌಸಿ ಊರಿಗೆ ಹೋಗ್ತಾರಂತ. ನಾಳೆ ಬೆಳಿಗ್ಗೆ ಅವ್ರ ಊರಿಗೆ ಹೋಗೋರದಾರ. ಅದಕ್ಕೆ ಬೇಗ ನಾವು ಊಟ ಮಾಡ್ತೀವಿ, ಬೇಗ ಮಲ್ಕೋತೀವಿ. ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಕ್ಕೆ ನನಗೂ ಟೈಮ್ ಬೇಕಾಗ್ತೈತಿ. ಅದ್ರ ಸಲುವಾಗಿ ಏನು ಮಾಡ್ತೀನಿ, ಈಗ ಪಟಾಪಟ ವಿಡಿಯೋ ನಾಡಿದೆಲ್ಲ ರೆಡಿ ಮಾಡ್ಕೋತೀನಿ. ನೋಡ್ತಾ ಇರಿ ಎಲ್ಲ ಲಾಗ್ಗಳು ಎಲ್ಲ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಭಾಳ ದಿನದ ನಂತರ ನಿಮ್ಗೆ ಡೈಲಿ ಲಾಗ್ ಬರ್ತಾ ಇದಾವೆ. ಖುಷಿ ಆಗ್ತಾ ಇದೆ ನನಗೆ, ನೀವು ಇಷ್ಟಪಟ್ಟು ನೋಡೋದು ನೋಡಿ. ಮತ್ತು ನಿಮ್ಗೆ ಒಳ್ಳೆ ಒಳ್ಳೆ ಲಾಗ್ಗಳು ಮಾಡ್ತೀನಿ. ಅತ್ತೆ ಬರೋರದಾರ, ಕಾಯ್ರಿ, ಇನ್ನೊಂದು ಸ್ವಲ್ಪ ದಿನ ಕಾಯ್ರಿ, ಬರ್ತಾರ. ಅವ್ರ ಜೊತೆ ವಿಡಿಯೋಗಳು ನೋಡ್ರಂತೆ. ನೀವು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.